ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಅಲ್ಲಿ ನೀವು ಕರೆಂಟ್ಲಿ ಎಲ್ಲಿ ವಾಸ ಇದ್ದೀರಲ್ವಾ, ಆ ಮನೆಯ ಒಂದು ಎನರ್ಜಿ ಯಾವ ತರ ಇದೆ ಅಂತ ಹೇಳಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್, ಎಲ್ಲಿ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಸೊ ಈ ಒಂದು ರೀಡಿಂಗು ನೀವು ಕರೆಂಟ್ಲಿ ಯಾವ ಮನೆಯಲ್ಲಿ ವಾಸ ಇದ್ದೀರಲ್ಲ ಆ ಒಂದು ಮನೆಯ ಎನರ್ಜಿನ ಚೆಕ್ ಮಾಡೋದು ಆಗಿರುತ್ತೆ. ಓಕೆ, ಅಂಡ್ ಆಲ್ಸೋ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕಂತ ಇಷ್ಟ ಇದೆ, ರೇಖಿ ಕಲ್ತ್ಕೋಬೇಕಂತ ಇಷ್ಟ ಇದೆ, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಸೊ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಕೂಡ ಅದೇ ನಂಬರ್ಗೆ ಸಂಪರ್ಕ ಮಾಡಬಹುದು. ಇವಾಗ ಆಲ್ರೆಡಿ ಸುಮಾರು ಜನ ಸ್ಟೂಡೆಂಟ್ಸ್ಗಳು ಕ್ಲಾಸಸ್ ನ ಜಾಯಿನ್ ಆಗ್ತಾ ಇದ್ದಾರೆ. ನೀವು ಕೂಡ ಅದರಲ್ಲಿ ಒಬ್ರು ಆಗ್ಬಹುದು. ಅಂಡ್ ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನ ನೆನೆಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನು ನೆನಪಿಸ್ಕೊಂಡು ನಿಮ್ಮ ಮನೆ ದೇವರನ್ನು ಕೂಡ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಸೊ ನೋಡೋಣ ಏನೆಲ್ಲ ಬರ್ಬೋದು ಅಂತ ಹೇಳಿ. ಕಾರ್ಡ್ ಶಫಲ್ ಮಾಡುವಾಗಲೇ ನನಗೆ ಪಾಪಪ್ ಆಗಿ 1-2 ಕಾರ್ಡ್ಸ್ ಬಂದಿದೆ. ನೋಡುವ. ಮೊದಲು ನಮಗೆ ಏಸ್ ಆಫ್ ವಾಂಡ್ಸ್ ಬಂತು, ನೆಕ್ಸ್ಟ್ ಇದು ಥರ್ಡ್ 3 ಆಫ್ ಸಾರ್ಟ್ಸ್ ಬಂದಿದೆ, ಫೋರ್ತ್ ಮತ್ತೆ ಲಾಸ್ಟ್ ಕಾರ್ಡ್ 5th. ಓಕೆ, ಸೊ ಗೈಸ್ ಇದು ಇವತ್ತಿನ ರೀಡಿಂಗು. ಅಂಡ್ 1 ಕಾರ್ಡ್ ಆಲ್ರೆಡಿ ನಿಮಗೆ ಗೊತ್ತಾಗೋಗಿದೆ. ಇನ್ನು 4 ಕಾರ್ಡ್ ಏನಂತ ಹೇಳ್ತೀನಿ. ಇಲ್ಲಿ 5 ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀನಿ. ನೀವು ಯಾವುದೇ ಕಾರ್ಡ್ನ ಲೈಕ್ ನಾನು ಶಫಲ್ ಮಾಡಿ 5 ಕಾರ್ಡ್ಸ್ ತೆಗ್ದಿದ್ದೀನಿ. ನೀವು ಯಾವ ಕಾರ್ಡನ್ನು ಸೆಲೆಕ್ಟ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ಈ ಟೋಟಲ್ 5 ಕಾರ್ಡ್ಸ್ ನಿಮ್ಮ ಮನೆಯ ಎನರ್ಜಿ ಚೆಕ್ ಮಾಡುವಂತ ಕಾರ್ಡ್ಸ್ ಆಗಿರುತ್ತೆ. ಮೊದಲನೇ ಕಾರ್ಡು ನಮಗೆ ಏಸ್ ಆಫ್ ವಾಂಡ್ಸ್ ಬಂದಿದೆ. ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಸೆಕೆಂಡ್ ಕಾರ್ಡು ನನಗೆ 7 ಆಫ್ ವಾಂಡ್ಸ್ ಈ ತರ ಉಲ್ಟಾ ಬಂದಿದೆ. ಓಕೆ, ಥರ್ಡ್ ಕಾರ್ಡ್ ನಮಗೆ 3 ಆಫ್ ಸಾರ್ಟ್ಸ್ ಬಂದಿದೆ. ಫೋರ್ತ್ ಕಾರ್ಡ್ ನಮಗೆ 9 ಆಫ್ ಪೆಂಟಿಕಲ್ಸ್ ಬಂದಿದೆ. 5th ಕಾರ್ಡ್ ನಮಗೆ ಓಕೆ ಹ್ಯಾಂಗ್ ಮ್ಯಾನ್ ಬಂದಿದೆ. ಓಕೆ, ಸೊ ಮೊದಲನೇ ಕಾರ್ಡು ನಮಗೆ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸೊ ಮನೆಯ ಒಂದು ಎನರ್ಜಿ ಏನಿದೆಯಲ್ಲ ಸೊ ಅದು ಚೆನ್ನಾಗಿದೆ. ಓಕೆ, ಸೊ ಇವೆಲ್ಲ ನಿಮ್ಮ ಅಬ್ಸ್ಟಿಕಲ್ಸ್, ನಿಮ್ಮ ಲೈಫಲ್ಲಿ ಏನಾಗ್ತಿದೆ, ನಿಮ್ಮ ಲೈಫಲ್ಲಿ ಏನೇನು ಗೋತ್ರು ಹೋಗ್ತಾ ಇದ್ದೀರಾ ಅದನ್ನ ಇದೆಲ್ಲ ರೆಪ್ರೆಸೆಂಟ್ ಮಾಡ್ತಾ ಇದೆ. ಬಟ್ ಏಸ್ ಆಫ್ ವಾಂಡ್ಸ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್. ಇದು ಮನೆಯ ಇನ್ನು ಶಫಲ್ ಮಾಡುವಾಗ್ಲೇನೆ ಫಸ್ಟ್ ಸ್ಟಾರ್ಟಿಂಗ್ ಬಂದಿರೋದ್ರಿಂದ ಸೊ ಏಸ್ ಅಂದ್ರೆ ಹೊಸ ಬಿಗಿನಿಂಗ್ಸ್ ಇರ್ಬೋದು, ಹೊಸದಾಗಿ ಶುರು ಮಾಡಿರುವಂತದ್ದು ಇರ್ಬೋದು, ಒಂಥರ ಏನೋ ಒಂಥರ ಹೊಸ ಎನರ್ಜಿ ತರ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ತುಂಬಾನೇ ಒಂಥರ ಆಕ್ಷನ್ ಓರಿಯೆಂಟೆಡ್ ಕಾರ್ಡ್ ಇದು. ಏನೋ ಒಂಥರ ನ್ಯೂ ಬಿಗಿನಿಂಗ್. ತುಂಬಾ ಜನ ಹೊಸದಾಗಿ ಮನೆ ತಗೊಂಡಿರ್ಬೋದು, ಅಥವಾ ಈ ಮನೆಗೆ ಬಂದ್ಮೇಲೆ ನಿಮಗೆ ಹೊಸದೇನೇನೋ ಶುರು ಆಗಿರ್ಬೋದು, ಅಥವಾ ನೀವು ಪ್ಯಾಷನ್ ಟುವರ್ಡ್ಸ್ ನಿಮ್ಮ ಬಿಸ್ನೆಸ್ ನ ಮಾಡೋದಕ್ಕೆ ಶುರು ಮಾಡಿರ್ಬೋದು, ಅಥವಾ ನೀವಾಗೆ ಏನಾದ್ರು ಶಾಪ್ ಓಪನ್ ಮಾಡೋದು, ಅಥವಾ ನೀವಾಗೆ ಏನಾದ್ರು ನಿಮ್ದೇ ಆದಂತ ಒಂದು ಪ್ಯಾಷನ್ ಅಂದ್ರೆ ನಾನು ಇದ್ ಮಾಡ್ಬೇಕು ಅಂತ ಇತ್ತು, ಈ ಮನೆಗೆ ಬಂದ್ಮೇಲೆ ನಾನು ಶುರು ಮಾಡಿದೆ ಅಂತ ಹೇಳ್ತಾರಲ್ಲ, ಸೊ ಆತರ ಏನೋ ಒಂದು ಸ್ಟಾರ್ಟ್ ಮಾಡಿರೋದು ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಹೊಸ ಬಿಗಿನಿಂಗ್ ಆಗಿರ್ಬೋದು ಅಥವಾ ಹೊಸ ಬಿಸ್ನೆಸ್ ಆಗಿರ್ಬೋದು. ಇಟ್ಸ್ ಲೈಕ್ ಹೊಸದಾಗಿ ಶುರು ಮಾಡಿರುವಂತದ್ದು, ಮನೆಗ್ ಬಂದ್ಮೇಲೆ ಆಕ್ಷನ್ ತಗೊಂಡಿರುವಂತದ್ದು ಕಾಣಿಸ್ತಾ ಇದೆ. ತುಂಬಾ ಜನ ಸಿಂಹ ರಾಶಿಯವರು ಮತ್ತೆ ಮೇಷ ರಾಶಿಯವರು, ಧನಸು ರಾಶಿಯವರು ಈ ಒಂದು ರೀಡಿಂಗ್ ನ ನೋಡ್ತಿರುವಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಈ ಒಂದು ಕಾರ್ಡು ತುಂಬಾನೇ ಜಾಸ್ತಿ ಪಾಸಿಬಿಲಿಟೀಸ್ ನ ತೋರಿಸ್ತಾ ಇದೆ. ನ್ಯೂ ಬಿಗಿನಿಂಗ್ಸ್, ಇಲ್ಲಿ ಬಂದ್ಮೇಲೆ ನೀವು ತುಂಬಾನೇ ನ್ಯೂ ಬಿಗಿನಿಂಗ್ಸ್ ನ ಶುರು ಮಾಡಿರೋದಿರ್ಬೋದು, ಅಥವಾ ನಿಮ್ದು ಜಾಬ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಆಗಿರ್ಬೋದು, ಒಂಥರ ಲೈಫ್ ಅಡ್ವೆಂಚರಸ್ ಆಗಿದೆ. ಓಕೆ, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ. ತುಂಬಾನೇ ಜಾಸ್ತಿ ಸ್ಪಿರಿಚುಯಾಲಿಟಿ ಇಂದ ಇರುವಂತ ಮನೆ ಇರ್ಬೋದು, ಅಥವಾ ನೀವು ತುಂಬಾ ಜಾಸ್ತಿ ಪೂಜೆ ಪುನಸ್ಕಾರಗಳನ್ನು ಈ ಮನೆಯಲ್ಲಿ ಮಾಡ್ತಿರ್ಬೋದು. ತುಂಬಾ ಜಾಸ್ತಿ ನೀವು ಲೈಕ್ ಒಂಥರ ಏನೋ ಒಂಥರ ಆರ್ಥೋಡಾಕ್ಸ್ ಫ್ಯಾಮಿಲಿ ಅಂದ್ರೆ ತುಂಬಾ ಸಾಂಪ್ರದಾಯಿಕವಾಗಿ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿರ್ಬೋದು, ಅಥವಾ ಆ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟಿರೋರು ನೀವಾಗಿರ್ಬೋದು. ತುಂಬಾನೇ ಜಾಸ್ತಿ ಸಕ್ಸಸ್ ನ ಈ ಮನೆಗೆ ಬಂದ್ಮೇಲೆ ನೀವು ನೋಡಿರ್ಬೋದು. ತುಂಬಾ ಜಾಸ್ತಿ ಪಾಸಿಬಿಲಿಟೀಸ್ ಅಂಡ್ ತುಂಬಾ ಪ್ಯೂರ್ ಆಗಿದೆ ಮನೆ ಎನರ್ಜಿ, ತುಂಬಾ ಪ್ಯೂರ್ ಆಗಿದೆ, ತುಂಬಾ ಪಾಸಿಟಿವ್ ಇದೆ ಮನೆಯಲ್ಲಿ. ಕೆರಿಯರ್ ಇನ್ ಟರ್ಮ್ ಆಫ್ ಸ್ಟಾರ್ಟಿಂಗ್ ನ್ಯೂ ಬಿಸ್ನೆಸ್
ನೀವೇನಾದ್ರೂ ಇಲ್ಲಿ ಬಂದು ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ಬೋದು. ಸೊ ಆ ಒಂದು ಎನರ್ಜಿ ಕೂಡ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್. ಮನೆ ಎನರ್ಜಿ ತುಂಬಾ ಚೆನ್ನಾಗಿದೆ. ಓಕೆ, ತುಂಬಾ ಪಾಸಿಟಿವ್ ಆಗಿದೆ. ಒಂಥರ ಫೈರ್ ಎಲಿಮೆಂಟ್ ಇರುವಂತ ಒಂದು ಏಸ್ ಅಂದ್ರೆ ಒಂಥರ ಫೈರ್. ಓಕೆ, ಏಸ್ ಅಂದ್ರೆ ಒಂಥರ ಆಕ್ಷನ್ ಓರಿಯೆಂಟೆಡ್ ಕಾರ್ಡ್ ಇದು. ಸೊ ಇಲ್ಲಿ ಬಂದಾದ್ಮೇಲೆ ಏನೋ ಒಂದು ಆಕ್ಷನ್ ತಗೊಂಡಿರುವಂತದ್ದು, ಏನೋ ಒಂದು ಸ್ಟಾರ್ಟ್ ಮಾಡಿರುವಂತದ್ದು, ಏನೋ ಒಂದು ಹೊಸದಾಗಿ ಶುರು ಮಾಡಿರುವಂತ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಇಟ್ಸ್ ಅ ಫೈರ್. ಒಂಥರ ಆಕ್ಷನ್ ತಗೊಳ್ಳೋದು. ಫೈರ್ ಅಂದ್ರೆ ಏನು, ಒಂಥರ ಆಕ್ಷನ್ ತಗೊಳ್ಳುವಂತ ಎನರ್ಜಿ. ಅದು ಕೆರಿಯರ್ ಥ್ರೂ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಥವಾ ನೀವೇ ಏನಾದ್ರೂ ಶುರು ಮಾಡಿರೋದಾಗಿರ್ಬೋದು. ಸೊ ಯಾವ್ದೋ ಒಂದು ತುಂಬಾ ಸ್ಟ್ರಾಂಗ್ ಆಗಿ ಎನರ್ಜಿ, ಹೊಸದಾಗಿ ಶುರು ಮಾಡಿರುವಂತ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇನ್ನು ಸೆಕೆಂಡ್ ಕಾರ್ಡ್ ನಮಗೆ 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ತುಂಬಾನೇ ಕಷ್ಟಗಳನ್ನ, ಏಳು ಬೀಳುಗಳನ್ನ ನೋಡ್ಕೊಂತ ಬಂದಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಂಡ್ ಆಲ್ಸೋ ಏನೋ ಒಂದು ಗೋಲ್ಸ್ ಇಟ್ಕೊಂಡು ತುಂಬಾನೇ ಜಾಸ್ತಿ ಆ ಗೋಲ್ ನ ರೀಚ್ ಮಾಡೋದಕ್ಕೆ ತುಂಬಾ ಅಬ್ಸ್ಟಿಕಲ್ಸ್, ಏಳು ಬೀಳುಗಳು, ಸಂಕಷ್ಟಗಳು, ಕಷ್ಟಗಳನ್ನ ನೋಡಿರುವಂತವ್ರು. ತುಂಬಾ ಸಿಟ್ಟು ಕೂಡ ಬರ್ತದೆ ಅಂತ ಅನ್ಸುತ್ತೆ ನಿಮಗೆ. ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದೀನಿ, ಬಟ್ ಆದ್ರೆ ಅದಕ್ಕೆ ತಕ್ಕಂತ ಪ್ರತಿಫಲ ಇಲ್ಲ ಅಂತ ಹೇಳಿ ತುಂಬಾನೇ ಜಾಸ್ತಿ ಬೇಜಾರಲ್ಲಿರೋದು ಕಾಣಿಸ್ತಾ ಇದೆ. ಕೆಲವೊಂದ್ಸರಿ ನೀವು ಇಲ್ಲಿ ಬಂದ್ಮೇಲೆ ಹಿಂಗಾಯ್ತೇನೋ ಅಂತ ಅನ್ಕೊಂಡಿರೋದು ಕೂಡ ಕಾಣಿಸ್ತಾ ಇದೆ. ಬಟ್ ಆದ್ರೆ ಮನೆ ಎನರ್ಜಿ ತುಂಬಾನೇ ಚೆನ್ನಾಗಿದೆ. ಇದು ನಿಮ್ಮ ಒಂದು ಅಬ್ಸ್ಟಿಕಲ್ಸ್ ಅಂದ್ರೆ ಲೈಕ್ ನಿಮ್ಮ ಟೈಮ್ಗೆ ಅನುಗುಣವಾಗಿ ಇದು ಓಡ್ತಾ ಇದೆ ಅಂತ ಅನಿಸ್ತಾ ಇದೆ. ತುಂಬಾನೇ ಜಾಸ್ತಿ ನಿಮ್ ಸುತ್ತಮುತ್ತ ಏನಾಗ್ತಿದೆ ಅದನ್ನ ಓವರ್ಕಮ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ. ತುಂಬಾನೇ ಕೀಪ್ ವರ್ಕ್, ತುಂಬಾ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಿರೋದು. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಎಷ್ಟೇ ಕಷ್ಟ ಬಂದ್ರೂ ಪರವಾಗಿಲ್ಲ, ನಾನು ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೊಂಡು ನಿಂತ್ಕೋತೀನಿ ಅಂತ ಹೇಳಿ ತುಂಬಾನೇ ಕಷ್ಟಪಟ್ಟು ನಿಂತ್ಕೊಂಡಿರುವಂತದ್ದು ಕಾಣಿಸ್ತಾ ಇದೆ. ಆ ಶಕ್ತಿ ಕೂಡ ನಿಮ್ಮಲ್ಲಿದೆ. ನಿಮ್ಮ ಮನೆ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಮಾರಲಿ ನೀವು ರೈಟ್ ಆಗಿದ್ದೀರಾ, ಕರೆಕ್ಟ್ ಆಗಿರುವಂತ ದಾರಿಯಲ್ಲಿ ನಡೀತಾ ಇದ್ದೀರಾ. ಸೊ ತುಂಬಾ ಪ್ರಾಪರ್ ಆಗಿರುವಂತ ಡೈರೆಕ್ಷನ್ ಇದೆ, ಪ್ರಾಪರ್ ಆಗಿರುವಂತ ಗೋಲ್ ನಿಮ್ಮದಾಗಿದೆ. ಸೊ ಚೆನ್ನಾಗಿದೆ. ಓಕೆನಾ. ಅಂಡ್ ಆಲ್ಸೋ ನಂಬರ್ 7 ಅನ್ನೋದು ಹೆವೆನ್ ಮತ್ತೆ ಅರ್ತ್ ಎನರ್ಜಿ. ಓಕೆ, ಇನ್ ಕೇಸ್ ನೀವು ಸ್ವರ್ಗಕ್ಕೆ ಹೋಗಕ್ಕಾಗಿಲ್ಲ ಅಂದ್ರೆ ನೀವಿರೋ ಜಾಗನೇ ಸ್ವರ್ಗ ಮಾಡ್ಕೊಂಡು ಅಲ್ಲೇ ಖುಷಿ ಪಡುವಂತ ಜನ ನೀವು. ಅಂಡ್ ಆಲ್ಸೋ ಯಾವಾಗ್ಲೂ ಅಷ್ಟೇ, ಜೀವನದಲ್ಲಿ ಏನೇ ಕಷ್ಟ ಬಂದ್ರು ಅದನ್ನ ಓವರ್ಕಮ್ ಮಾಡಿ ಮುಂದೆ ಬರ್ತೀರಾ, ಮೇಲೆ ಬರ್ತೀರಾ. ಸೊ ಅದ್ರಿಂದಾಗಿ ಎಷ್ಟೇ ಕಷ್ಟ ಬಂದ್ರು ಕೂಡ ಎಲ್ಲ ಒಂದ್ ಕಡೆ ಜಯ ಗಳಿಸ್ಬೇಕು, ನಾನೇ ವಿನ್ ಮಾಡ್ಬೇಕು ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ ನಿಮ್ಮ ಹತ್ರ. ಆ ಒಂದು ಎನರ್ಜಿ ಕೂಡ ನಾನಿಲ್ಲಿ ಸೆನ್ಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಿಮ್ಮ ಮನೆ ಕೂಡ ಒಂಥರ ಹೆವೆನ್. ನಿಮಗೆ ಎಲ್ಲಿಂದ ಟೆನ್ಷನ್ ಮಾಡ್ಕೊಂಡು ಮನೆ ಒಳಗಡೆ ಹೋದ್ರೆ ನಿಮಗೆ ರಿಲ್ಯಾಕ್ಸ್ಡ್ ಅನ್ಸ್ಬೋದು ಎಷ್ಟೋ ಕಡೆ. ಓಕೆ, ತುಂಬಾ ರಿಲ್ಯಾಕ್ಸ್ಡ್ ಅನ್ಸೋದು, ತುಂಬಾ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೇಕು, ಆರಾಮ ಮಾಡ್ಬೇಕು ಅಂತ ಅನ್ನಿಸ್ಬೋದು. ತುಂಬಾ ಒಂಥರ ಅಬಂಡೆನ್ಸ್ ಇರ್ಬೋದು, ಆಶೀರ್ವಾದಗಳು, ಪ್ರಾಸ್ಪರಿಟಿ, ಒಂಥರ ಮನೆಯ ಎನರ್ಜಿ ತುಂಬಾ ಚೆನ್ನಾಗಿದೆ. ಓಕೆ, ಈ ಅಬ್ಸ್ಟಿಕಲ್ಸ್ ಏನಿದ್ರು ಕೂಡ ಇದು ನಿಮ್ಮ ಲೈಫ್ ಅಲ್ಲಿ ಇರುವಂತದ್ದು. ಸೊ ಮನೆಗೆ ಯಾವ್ದು ಕೂಡ ಕನೆಕ್ಟ್ ಆಗಿಲ್ಲ. ಓಕೆ, ಸೊ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ನಿಮ್ಮ ಶಕ್ತಿನ ಇದು ತೋರಿಸ್ತಾ ಇದೆ. ಮನೆ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಅಂಡ್ 3 ಆಫ್ ಸೋರ್ಟ್ಸ್ ಬಂದಿದೆ. 3 ಆಫ್ ಸೋರ್ಟ್ಸ್, ನೀವು ನಿಮ್ಮ ಲೈಫ್ ಅಲ್ಲಿ ಕೆಲವೊಂದು ಸಕ್ಸಸ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಬೇಜಾರಾಗಿರುವಂತದ್ದಾಗಿರ್ಬೋದು, ಅಥವಾ ಈ ಒಂದು ಜಾಗಕ್ಕೆ ಬಂದ್ಮೇಲೆ ಅಥವಾ ನೀವು ಮನೆ ಚೇಂಜ್ ಮಾಡಿದ್ಮೇಲೆನೆ ಸಡನ್ ಆಗಿ ನಿಮಗೆ ಒಂದಷ್ಟು ರಿಯಾಲಿಟಿ ಚೆಕ್ಸ್ ಆಗಿರುವಂತದ್ದಾಗಿರ್ಬೋದು, ಸಡನ್ ಆಗಿ ಏನಾದ್ರು ಕಷ್ಟ ಬಂದಿರುವಂತದ್ದಾಗಿರ್ಬೋದು, ಅಥವಾ ಕೆಲವೊಂದು ಸತ್ಯಗಳು, ಕೆಲವೊಂದು ಜನರ ನಿಜವಾದ ಮುಖವಾಡಗಳು ನಿಮ್ಮ ಮುಂದೆ ಕಳ್ಚಿ ಬಿದ್ದಿರುವಂತದ್ದಾಗಿರ್ಬೋದು, ತುಂಬಾ ಪೇನ್ಫುಲ್ ಆಗಿರುವಂತ ಸಿಚುವೇಶನ್ ಅದಾಗಿರ್ಬೋದು. ಅಂಡ್ ಆಲ್ಸೋ ಸಡನ್ ಆಗಿ ಒಂದಷ್ಟು ಬ್ರೇಕಪ್ಸ್ಗಳು, ಸಪ್ರೇಷನ್ಸ್ಗಳು, ಪೇನ್ಫುಲ್ ಆಗಿರುವಂತ ಸಪ್ರೇಷನ್ಗಳು ಆಗಿರುವಂತದ್ದು ಕೂಡ ಆಗಿರ್ಬೋದು. ಅಂಡ್ ಇಟ್ಸ್ ಲೈಕ್ ನೀನು ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಬೇಕು ಅನ್ನೋದು ಕೂಡ ತೋರ್ಸೋಕೆ ಬಂದಿರುವಂತ ಕಾರ್ಡ್ ಇದು. ಕೆಲವೊಂದಷ್ಟು ಡಿಸಪಾಯಿಂಟ್ಮೆಂಟ್ ಗಳಾಗಿರ್ಬೋದು, ತರ ಮೇಜರ್ ಆಗಿ ನಿಮಗೆ ಯಾರಾದ್ರೂ ಮೋಸ ಮಾಡಿರುವಂತದ್ದು ಕೂಡ ಆಗಿರ್ಬೋದು. ಸೊ ಈ ತರ ಒಂದಷ್ಟು ರಿಯಾಲಿಟಿ ಚೆಕ್ಸ್ ಗಳು ಕೂಡ ಈ ಒಂದು ಮನೆಯಲ್ಲಿ ನಿಮ್ಗೆ ಆಗಿರ್ಬೋದು. ನಿಮಗೆ ಯಾರು ಡಿಸ್ಲಾಯಲ್ ಆಗಿದ್ದಾರೆ, ನಿಮ್ಮ ಜೊತೆ ಯಾರು ಲಾಯಲ್ ಆಗಿಲ್ಲ, ಆ ಒಂದು ಲಾಯಲ್ ಆಗಿ ಇಲ್ಲದೆ ಇರುವಂತ ಜನನ ತೋರಿಸ್ಕೊಡುವಂತ ಪ್ರಯತ್ನನ ಈ ಮನೆ ಎನರ್ಜಿ ಕೂಡ ಮಾಡಿರ್ಬೋದು. ಓಕೆ, ತುಂಬಾ ಪೇನ್ಫುಲ್ ಆಗಿತ್ತು ಅನ್ಸುತ್ತೆ, ಬಟ್ ನಿಮ್ಮ ಜೊತೆ ಯಾರು ನ್ಯಾಯವಾಗಿ ನಡ್ಕೊಂತ ಇಲ್ಲ, ಮುಖವಾಡ ಹಾಕೊಂಡು ನಿಮ್ ಜೊತೆ ಇದ್ರು ಆ ಜನನ ನಿಮ್ ಮುಂದೆ ತೆರೆದು ಇಟ್ಟಿದೆ. ಓಕೆನಾ. ಸೊ ಆ ಒಂದು ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈ ಒಂದು ಜಾಗಕ್ಕೆ ಬಂದ್ಮೇಲೆ ಎಷ್ಟೋ ಸತ್ಯಗಳು ನಿಮ್ಗೆ ಗೊತ್ತಾಗಿರ್ಬೋದು, ಎಷ್ಟೋ ಜನ ನಿಮ್ಮ ಹತ್ರ ನ್ಯಾಯವಾಗಿ ಇಲ್ದೇ ಇರುವಂತ ಜನಗಳು ಯಾರ್ಯಾರು ಅಂತ ನಿಮಗೆ ಗೊತ್ತಾಗಿರ್ಬೋದು. ನಿಮ್ ಜೊತೆ ಯಾರು ಇಷ್ಟು ದಿನ ನಾಟಕೀಯವಾಗಿದ್ದವರು ಅಂತ ಹೇಳಿ
ಗೊತ್ತಾಗಿರ್ಬೋದು. ಅಂಡ್ ಆಲ್ಸೋ ಕೆಲವೊಂದು ಸತ್ಯಗಳು ತುಂಬಾನೇ ಪೇನ್ಫುಲ್ ಆಗಿತ್ತು ಅಂತ ಅನ್ಸುತ್ತೆ. ಸೊ ಅದರಿಂದ ಹೊರಗಡೆ ಬರೋದಕ್ಕೂ ನೀವು ತುಂಬಾ ಕಷ್ಟಪಟ್ಟಿರ್ಬೋದು. ಅಂಡ್ ದಟ್ ಈಸ್ ಬಿಕಾಸ್ ಆಫ್ ಹೌಸ್ ಎನರ್ಜಿ ಕೂಡ ಇರ್ಬೋದು. ಸೊ ಈ ಮನೆಗ್ ಬಂದ್ಮೇಲೆ ನನಗೆ ತುಂಬಾ ಜನಗಳ ಮುಖವಾಡ ಗೊತ್ತಾಯ್ತು, ಅಥವಾ ಯಾರ್ಯಾರು ನಮ್ ಜೊತೆ ಕರೆಕ್ಟ್ ಆಗಿದ್ದಾರೆ, ನ್ಯಾಯವಾಗಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು ಅನ್ನೋದು. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಅಷ್ಟೇನೆ. ಸೊ ನಿಮ್ಮ ಜೊತೆ ಲಾಯಲ್ ಆಗಿಲ್ಲ ಅಂದ್ರೆ ಅವರ ಒಂದು ಮುಖವಾಡನು ಕೂಡ ತೆಗ್ದು ಬಿಟ್ಟಿದೆ ಇದು. ಸೊ ತುಂಬಾನೇ ಹಾರ್ಟ್ ಬ್ರೇಕ್ ಮಾಡೋರು, ನಿಮಗ್ ಬೆನ್ನಿಗೆ ಚೂರಿ ಹಾಕೋಂತವ್ರು. ಸೊ ಅದು ಅವ್ರನ್ನೆಲ್ಲ ನಿಮಗೆ ತೋರ್ಸಿದೆ, ಆಕ್ಚುಲಿ ರಿಯಾಲಿಟಿ ಅನ್ನೋದು ತೋರ್ಸಿದೆ. ಒಂದು ಸತ್ಯಗಳನ್ನ ಅಕ್ಸೆಪ್ಟ್ ಮಾಡೋದ್ ಹೆಂಗೆ ಅಂತ ಕಲಿಸ್ಕೊಟ್ಟಿರ್ಬೋದು. ಸ್ವಲ್ಪ ಡೀಪ್ ಆಗಿ ಹ್ಯೂಜ್ ಆಗಿ ನಿಮ್ಗೆ ಹರ್ಟ್ ಆಗಿದ್ರು ಕೂಡ ಸೊ ನೋಡಿ ಇದೇ ರಿಯಾಲಿಟಿ, ಇದನ್ನ ನೀವು ಅಕ್ಸೆಪ್ಟ್ ಮಾಡ್ಬೇಕು ಅನ್ನೋದನ್ನ ಎಷ್ಟೋ ನಿಮ್ಮ ಮನೆ ಹೇಳ್ಕೊಟ್ಟಿರ್ಬೋದು ನಿಮಗೆ. ಓಕೆ, ಸೊ ಸಿಂಗಲ್ ಆಗಿ ಹೆಂಗಿರ್ಬೇಕು, ಅಥವಾ ನೀವು ಒಬ್ರೇನೆ ಧೈರ್ಯವಾಗಿ ಯಾವ ತರ ಲೈಫ್ ಲೀಡ್ ಮಾಡೋದನ್ನ ಕಲ್ತ್ಕೋಬೇಕು ಅನ್ನೋದೆಲ್ಲ ಹೇಳ್ಕೊಟ್ಟಿರ್ಬೋದು. ನೋವನ್ನ ಯಾವ ತರ ನಿಭಾಯಿಸ್ಬೇಕು ಅನ್ನೋದು ಕೂಡ ನಿಮ್ಮ ಮನೆ ನಿಮಗೆ ಹೇಳ್ಕೊಟ್ಟಿರ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ 9 ಆಫ್ ಪೆಂಟಿಕಲ್ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಹಣಕ್ಕೆ ಸಂಬಂಧಪಟ್ಟಿರುವಂತ ಒಂದು ಕಾರ್ಡು. ಚೆನ್ನಾಗಿದೆ. ಫಿನಾನ್ಷಿಯಲಿ ನಿಮ್ಮ ಮನೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನೀವು ಇಟ್ಕೊಂಡು ಕೆಲವೊಂದು ನೀವು ಅನ್ಕೊಂಡಿರೋಷ್ಟು ಮಟ್ಟಿಗೆ ನಿಮಗೆ ಸಕ್ಸಸ್ ಸಿಕ್ಕಿಲ್ಲ ಅಂದ್ರೂ ಕೂಡ ಎಲ್ಲೋ ಒಂದಷ್ಟು ನೀವು ಬಹಳಷ್ಟು ನೀವು ಮಾಡ್ತಾ ಇರುವಂತ ಬಿಸ್ನೆಸ್ ಅಲ್ಲಿ, ಅಥವಾ ನೀವು ಏನೋ ನಡೆಸ್ತಾ ಇದ್ದೀರಾ ಅಂತ ಹೇಳಿದ್ರೆ, ಯಾವ್ದು ಜಾಬ್ ಅಲ್ಲಿ ಇರ್ಬೋದು, ಬಿಸ್ನೆಸ್ ಅಲ್ಲಿ ಇರ್ಬೋದು, ಅಥವಾ ನೀವಾಗ ಏನೋ ಮಾಡಿದ್ರೆ ಡೆಫಿನೆಟ್ಲಿ ಆ ಒಂದು ಜಾಬ್ ಅಲ್ಲಿ ನೀವು ಒಂದಷ್ಟು ದುಡ್ಡು ಉಳಿಸ್ತಾ ಇದ್ದೀರಾ. ನಿಮ್ಮ ಹತ್ರ ಇಟ್ಕೊಂಡು ಬೇರೆಯವ್ರಿಗೆ ಸಹಾಯ ಮಾಡೋಷ್ಟು ದುಡ್ಡು ನಿಮಗೆ ಬರ್ತಾ ಇದೆ. ಸೊ ಫಿನಾನ್ಷಿಯಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಮನೆ ನಿಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದೆ. ಓಕೆ, ನಿಮ್ಮ ಮನೆ ನೋಡಿದ್ರೆ ಕೆಲವೊಬ್ರಿಗೆ ಅನ್ಸ್ಬೋದು ಒಂಥರ ಶುಕ್ರನ ಎನರ್ಜಿ ಇರತ್ತೆ ಗೊತ್ತಾ, ಆ ತರ ಒಂದು ಎನರ್ಜಿ ಇರುವಂತ ಮನೆ ಇದು ಅಂತ ಅನ್ನಿಸ್ಬೋದು. ಅಂಡ್ ತುಂಬಾ ಜನ ನಿಮ್ಮ ಮನೆ ಒಳಗಡೆ ಬರೋದಕ್ಕೆ, ಕೂತ್ಕೊಳ್ಳೋದಕ್ಕೆ, ರಿಲ್ಯಾಕ್ಸ್ ಮಾಡೋದಕ್ಕೆ, ನಿಮ್ ಜೊತೆ ಕನ್ವರ್ಸೇಷನ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತ ಅನಿಸುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಮನೆಯ ಒಂದು ಎನರ್ಜಿ. ಅವ್ರಿಗೆ ಮನೆ ನೋಡಿದ ತಕ್ಷಣ ಒಂಥರ ಶುಕ್ರನ್ ನೋಡ್ದಂಗ ಆಗುತ್ತೆ. ಅಥವಾ ತುಂಬಾ ಲಕ್ಸುರಿಯಿಂದ ನೀವು ಮನೇನ ಡೆಕೋರೇಷನ್ ಮಾಡಿರ್ಬೋದು, ಅಥವಾ ಲಕ್ಸುರಿ ಐಟಮ್ಸ್ ನ ಇಟ್ಟಿರ್ಬೋದು. ಮನೆಯ ಪ್ರಾಸ್ಪರಿಟಿ ತುಂಬಾ ಚೆನ್ನಾಗಿದೆ. ಮನೆಯ ಒಂದು ಎಂಟ್ರೆನ್ಸ್ ಇರ್ಬೋದು, ಅಥವಾ ನೀವು ಮನೆನ ಡೆಕೋರೇಟ್ ಮಾಡಿರುವಂತ ರೀತಿ ಇರ್ಬೋದು, ಮನೆಗೆ ಒಂದಷ್ಟು ಥಿಂಗ್ಸ್ ನ ಇಟ್ಟು ಆ ಮನೆನ ಒಂಥರ ತುಂಬಾನೇ ಲಕ್ಸುರಿ ಹಂಗೆ ಕಾಣೋ ತರ ಮಾಡಿರ್ಬೋದು. ಆ ಒಂದು ಎನರ್ಜಿ ಯಾರಾದ್ರೂ ಮನೆಗೆ ಎಂಟರ್ ಆದ ತಕ್ಷಣ ವಾವ್ ಏನಪ್ಪಾ ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ಅನ್ಸುತ್ತೆ. ಆ ತರ ಮನೆ ಕಂಗೊಳಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ಇಟ್ಸ್ ಲೈಕ್ ತುಂಬಾನೇ ಚೆನ್ನಾಗಿ ಇರುವಂತ ಎನರ್ಜಿ. ತುಂಬಾ ಲೈಕ್ ಏನೋ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಅಥವಾ ಯಾರೋ ಇರ್ಬೋದು, ಅವರು ತುಂಬಾನೇ ಫಿನಾನ್ಷಿಯಲಿ ಸ್ಟೇಬಲ್ ಆಗಿರೋದು, ಎಲ್ಲರನ್ನು ಚೆನ್ನಾಗಿ ನೋಡ್ಕೊಂತಾ ಇರೋದು ಇರ್ಬೋದು, ಅಥವಾ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಿರೋವಂಥದ್ದು. ಫಿನಾನ್ಷಿಯಲಿ ನೀವು ತುಂಬಾ ಸ್ಟೇಬಲ್ ಆಗಿರೋದು, ಲಕ್ಸುರಿ ಕೆಲವೊಂದು ವಿಷಯಗಳಲ್ಲಿ ಲಕ್ಸುರಿನ ಎಂಜಾಯ್ ಮಾಡ್ತಿರೋವಂಥದ್ದು. ನಿಮಗೆ ಮನೆಗೆ ಬಂದ ತಕ್ಷಣ ತುಂಬಾನೇ ಒಳ್ಳೆ ಫೀಲ್ ಆಗುತ್ತೆ ಅನ್ಸುತ್ತೆ. ಅಂಡ್ ಆಲ್ಸೋ ಕಂಫರ್ಟಬಲ್ ಆಗಿರ್ತೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಲೈಫು ತೀರಾ ಕೆಳಗಡೆನೂ ಇಲ್ಲ, ತೀರಾ ಮೇಲ್ಗಡೆನೂ ಇಲ್ಲ, ಒಂಥರ ಬ್ಯಾಲೆನ್ಸ್ಡ್ ಆಗಿದೆ ಅಂತ ಹೇಳಿ, ಪೊಟೆನ್ಶಿಯಲ್ ಆಗಿದೆ, ಮತ್ತೆ ಚೆನ್ನಾಗಿದೆ. ಓಕೆ, ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ತೀರಾ ಮೋಸ ಅಂತೂ ಆಗ್ತಿಲ್ಲ. ನಿಮಗೆ ಎಷ್ಟು ಬರ್ಬೇಕು ಅಷ್ಟು ಬರ್ತಾ ಇದೆ. ಓಕೆ, ಅದನ್ನು ನೀವು ಎಂಜಾಯ್ ಮಾಡ್ತಾ ಇದ್ದೀರಾ. ಓಕೆ, ಪ್ರಾಪರ್ಟಿ ಮಾಡ್ಕೊಂಡಿರ್ಬೋದು, ಇಲ್ಲಿ ಬಂದ್ಮೇಲೆ ಗೋಲ್ಡ್ ಅಥವಾ ಚಿನ್ನ ಏನೋ ಖರೀದಿ ಮಾಡೋದು ಆತರ ಎಲ್ಲ ಮಾಡ್ಕೊಂಡಿರ್ಬೋದು, ಅಥವಾ ನಿಮಗೆ ಏನೇನ್ ಬೇಕು ಲೈಫಿಗೆ ಅದನ್ನೆಲ್ಲ ನೀವು ಮಾಡ್ಕೊಂಡಿರ್ಬೋದು. ಕಾರ್ ಆಗಿರ್ಬೋದು, ಅದು ಇದು ಲಕ್ಸುರಿ ಐಟಮ್ಸ್ ನೆಲ್ಲ ತೆಗ್ದಿಟ್ಕೊಂಡಿರ್ಬೋದು. ಸೊ ಬಿಕಾಸ್ ನಂಬರ್ 9 ಅನ್ನೋದು ಒಂದು ಲಕ್ಸುರಿ, ಒಂಥರ ವೀನಸ್ ಪ್ಲಾನೆಟ್, ಆ ಒಂದು ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ. ನಿಮಗೆ ಗೊತ್ತು ಲೈಕ್ ಏನೋ ಇಟ್ಸ್ ಲೈಕ್ ಕಷ್ಟಗಳು ಬರ್ತವೆ, ನಾನ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ನಿಮಗೆ ಮುಂದೆ ಬರುವಂತ ಡೇಂಜರ್ ಬಗ್ಗೆನೂ ಗೊತ್ತಿದೆ. ಬಟ್ ಸ್ಟಿಲ್ ಇಟ್ಸ್ ಓಕೆ. ಈ ಲಕ್ಸುರಿ ಅಥವಾ ಕಂಫರ್ಟಬಲ್ ಆಗಿರುವಂತ ಲೈಫ್ ಲೀಡ್ ಮಾಡೋದ್ರಿಂದ ನನಗೇನು ಪ್ರಾಬ್ಲಮ್ ಆಗ್ತಾ ಇಲ್ಲ. ಬಿಕಾಸ್ ನನ್ನ ಮನೆ ನನಗೆ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ. ಕೆಲವೊಂದಷ್ಟು ಜನ ಈ ಮನೆಗೆ ಮೂವ್ ಆನ್ ಆದ್ಮೇಲೆ ನಿಮ್ಗೆ ಫೆರ್ಟಿಲಿಟಿ ಅನ್ನೋದು ಅಥವಾ ಪ್ರೆಗ್ನೆನ್ಸಿ ರಿಲೇಟೆಡ್ ಏನಾದ್ರು ಗುಡ್ ನ್ಯೂಸ್ ಬಂದಿರುವಂತದ್ದು, ಆ ಒಂದು ವಿಚಾರಗಳು ಕೂಡ ಇಲ್ಲಿ ನಡೆದಿರೋದು ತುಂಬಾ ಚಾನ್ಸಸ್ ಜಾಸ್ತಿ ಇದೆ. ಓಕೆನಾ, ನೆಕ್ಸ್ಟ್ ನನಗೆ ಹ್ಯಾಂಗ್ ಮ್ಯಾನ್ ಬಂದಿದೆ. ಹ್ಯಾಂಗ್ ಮ್ಯಾನ್ ಬಂದ್ಬಿಟ್ಟು ಇಟ್ಸ್ ಲೈಕ್ ಒಂಥರ ಸ್ಟಾಗ್ನೆಂಟ್ ಎನರ್ಜಿ. ಕೆಲವೊಂದ್ಸರಿ ನಿಮಗೆ ಇದೊಂದು ಮೇಜರ್ ಆರ್ಕಾನ ಕಾರ್ಡು ಹ್ಯಾಂಗ್ ಮ್ಯಾನ್. ಕೆಲವೊಂದ್ಸರಿ ನಿಮಗೆ ತುಂಬಾ ರಿಸ್ಟ್ರಿಕ್ಟೆಡ್ ಎನರ್ಜಿ ವೈಸ್ ಫೀಲ್ ಮಾಡುವಾಗ, ನೀವೇನಾದ್ರೂ ಅಲ್ಲಿ ಮನೆ ಒಳಗಡೆ ಇದ್ದಾಗ ತುಂಬಾ ರಿಸ್ಟ್ರಿಕ್ಟೆಡ್, ಏನೋ ಒಂಥರ ಸ್ಟಕ್ ಆಗ್ಬಿಟ್ಟಿದೀನಿ ಅಂತ ಅನ್ನಿಸ್ಬೋದು. ಬಟ್ ಜಸ್ಟ್ ಲೈಕ್ ಇದೊಂಥರ ಸಿಚುವೇಶನ್. ನಿಮಗೆ ಏನಾದ್ರು ಕಷ್ಟ ಬಂದಾಗ ಮಾತ್ರ ಹಂಗ ಅನ್ಸುತ್ತೆ, ಅದರ್ವೈಸ್ ನಿಮ್ಗೆ ನಾರ್ಮಲ್ ಆಗಿರುತ್ತೆ. ಕೆಲವೊಂದ್ಸರಿ ನಿಮ್ ಕೈಯಲ್ಲಿ ಯಾವ್ದು ಆಗಲ್ಲ ಅಂತ ಅನ್ಸುತ್ತೋ ಅದನ್ನ ಬಿಟ್ಕೊಟ್ಟಿ
ಬಿಕಾಸ್ ನೀವು ಮಾಡ್ಕೊಳ್ಳೋ ಕೆಲಸಗಳಿಗೆ ಮನೆ ಮೇಲೆ ಬ್ಲೇಮ್ ಮಾಡಂಗಿಲ್ಲ, ಬಿಕಾಸ್ ಮನೆ ಎನರ್ಜಿ ಚೆನ್ನಾಗಿದೆ. ಓಕೆ, ಸೊ ಇದೆಲ್ಲ ನಿಮ್ಮ ಎನರ್ಜಿಗಳು. ಸೊ ನಿಮ್ ಕೈಯಲ್ಲಿ ಏನೋ ಒಂದು ಬಿಟ್ಕೊಡಕ್ ಆಗ್ತಿರಲ್ಲ, ಅದನ್ನ ಗಟ್ಟಿಯಾಗಿ ಇಟ್ಕೊಂಡು ನನ್ ಕೈಲಿ ಆಗ್ತಿಲ್ಲ ಇದೆಲ್ಲ ಇದ್ರ ಕಡೆಯಿಂದಾನೆ ಅಂತಾನೆ ಬ್ಲೇಮ್ ಮಾಡಂಗಿಲ್ಲ, ಬಿಕಾಸ್ ಮನೆ ಎನರ್ಜಿ ಚೆನ್ನಾಗಿದೆ. ಅಂಡ್ ಆಲ್ಸೋ ಕೆಲವೊಂದು ನಿಮ್ಮ ವಿಚಾರಗಳು ನನಗಿದಾಗಲ್ಲ ಅಂತ ಹೇಳಿದ್ರೆ ಅದನ್ನ ಲೆಟ್ ಗೋ ಮಾಡಿ, ಆರಾಮಾಗಿರಿ, ರಿಲ್ಯಾಕ್ಸ್ ಆಗಿರಿ. ಕೆಲವೊಂದ್ಸರಿ ನೀವು ಲೆಟ್ ಗೋ ಮಾಡಿಲ್ಲ ಅಂದ್ರೆ ಸಫರಿಂಗ್ ಇರತ್ತೆ. ಓಕೆ, ಸಫರಿಂಗ್ ಇರತ್ತೆ. ಇದು ನಿಮ್ಮ ಪರ್ಸನಲ್ ಸ್ಟಫ್ಸ್ಗಳು. ಓಕೆ, ಇದ್ಯಾವುದು ಮನೆಗೆ ರಿಲೇಟೆಡ್ ಅಲ್ಲ ಇದು. ಅಂಡ್ ಆಲ್ಸೋ ಕೆಲವೊಂದ್ಸರಿ ನೀವು ನಿಮಗಾಗೋ ಕಷ್ಟಗಳನ್ನೆಲ್ಲ ಬೇರೆಯವ್ರ ಮೇಲೆ ಹೇಳ್ತೀರಾ ಅನ್ಸುತ್ತೆ, ಇದ್ರಿಂದ ಆಯ್ತು ಅಂತ. ಸೊ ಆ ಒಂದು ಬಿಹೇವಿಯರ್ ಏನಿದೆಯಲ್ಲ ಅದನ್ನ ನೀವು ಚೇಂಜ್ ಮಾಡ್ಕೋಬೇಕು, ಬಿಕಾಸ್ ಅದರ್ವೈಸ್ ನಿಮಗೆ ಅದು ಒಂಥರ ಸ್ಟಕ್ ಎನರ್ಜಿ, ಸ್ಟಾಗ್ನೆಂಟ್ ಎನರ್ಜಿ ತರ ವರ್ಕ್ ಆಗ್ತಿರತ್ತೆ. ಅಂಡ್ ಆಲ್ಸೋ ತುಂಬಾ ಜನಕ್ಕೆ ಹೆಲ್ಪ್ ಮಾಡಕ್ ಹೋಗಿ ನಿಮ್ಮ ಒಂದು ವಿಚಾರಗಳನ್ನ ನೀವು ತೊಂದರೆಯಲ್ಲಿ ಹಾಕೋತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಕೆಲವೊಂದ್ಸರಿ ಬೇರೆಯವ್ರಿಗೆ ಒಳ್ಳೇದಾಗತ್ತೆ ಅಂದ್ರೂ ಕೂಡ ನೀವು ಹೆಲ್ಪ್ ಮಾಡಕ್ ಹೋಗ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ದಟ್ ಈಸ್ ಆಲ್ಸೋ ಓಕೆ. ಬಟ್ ಆದ್ರೆ ನಿಮಗೆ ಕೆಲವೊಂದು ವಿಚಾರಗಳು, ಕೆಲವೊಂದು ಬಿಹೇವಿಯರ್ಸ್ ಗಳನ್ನ ಆಗಿಲ್ಲ ಅಂದ್ರೆ ಲೆಟ್ ಗೋ ಮಾಡಿ, ರಿಲ್ಯಾಕ್ಸ್ಡ್ ಆಗಿರ್ತೀರಾ. ಕೆಲವೊಂದು ವಿಚಾರಗಳು ಡಿಲೇ ಆಗ್ಬೋದು, ಬಟ್ ಆಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ. ಓಕೆ, ಕೆಲವೊಂದು ಜನಗಳಿಗೆ ಬೌಂಡ್ರೀಸ್ ನ ಡ್ರಾ ಮಾಡಿ, ಎಲ್ಲರನ್ನು ವೆಲ್ಕಮ್ ಮಾಡಬೇಡಿ, ಬಿಕಾಸ್ ಎಲ್ಲರ ಎನರ್ಜಿನೂ ಚೆನ್ನಾಗಿರಲ್ಲ. ಎಲ್ಲರೂ ನಿಮಗೆ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಮನೆ ಒಳಗಡೆ ಬರಲ್ಲ. ಸ್ಪಿರಿಚುಲಿ ತುಂಬಾ ಚೆನ್ನಾಗಿದೆ, ತುಂಬಾ ಸೀಕ್ರೆಟಿವ್ ಆಗಿದೆ ಇರೋ ತರ ಇದೆ ಮನೆ. ತುಂಬಾ ಸ್ಪಿರಿಚುಲಿ ತುಂಬಾ ಚೆನ್ನಾಗಿದೆ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಒಂಥರ ನೀವು ಯಾವ ತರ ಮನೇಲಿ ಇರ್ತೀರಾ, ನಿಮ್ಮ ಎನರ್ಜಿಗಳು ಯಾವ ತರ ಮನೇಲಿ ಇರುತ್ತೆ, ಅದೇ ತರ ಮನೆ ಕೂಡ ರೆಸ್ಪಾಂಡ್ ಮಾಡ್ತಾ ಇದೆ. ನೀವು ಖುಷಿಯಾಗಿದ್ರೆ ಮನೆ ಕೂಡ ಅಬಂಡೆನ್ಸ್, ಪಾಸಿಟಿವ್ ಎನರ್ಜಿನ ರಿಲೀಸ್ ಮಾಡ್ತಾ ಇದೆ. ನೀವೇನಾದ್ರೂ ನೆಗೆಟಿವ್ ಆಗಿ ಮೈಂಡ್ ಸೆಟ್ ನ ಇಟ್ಕೊಂಡು ಅದು ಇದು ಬೇಡ ಆಗಿರೋ ಯೋಚನೆ, ಬೇಡ ಆಗಿರೋ ಜನಗಳ ಜೊತೆ ಥಿಂಕ್ ಮಾಡ್ತಾ ಇದ್ರೆ ಜನಗಳ ಬಗ್ಗೆ, ಸೊ ಮನೆನೇ ಅದೇ ಎನರ್ಜಿನ ರಿಲೀಸ್ ಮಾಡುತ್ತೆ. ಓಕೆ, ಸೊ ನೀವೇನ್ ಕೊಡ್ತಿರೋ ಮನೆ ಅದನ್ನ ಬೌನ್ಸ್ ಬ್ಯಾಕ್ ಮಾಡ್ತಾ ಇದೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ. ಓಕೆ, ಪ್ಲಾನ್ ಮಾಡ್ಕೊಳ್ಳಿ ಕೇರ್ಫುಲ್ ಆಗಿ, ನಿಮಗೆ ಏನ್ ಬೇಕೋ ಅದನ್ನ ಮಾತ್ರ ಇಟ್ಕೊಳ್ಳಿ, ಬೇಡ ಆಗಿರೋ ಚಿಂತೆ ಬೇಡ. ಕೆಲವೊಂದು ಟ್ರಾಶ್ಗಳು, ಕೆಲವೊಂದು ಅನ್ವಾಂಟೆಡ್ ಥಿಂಗ್ಸ್ಗಳು, ಓಲ್ಡ್ ಥಿಂಗ್ಸ್ಗಳು, ಈ ರಸ್ಟ್ ಎಲ್ಲ ಹಿಡ್ದಿರೋಂಥದ್ದು, ಕಬ್ನಾಥ್ ಥಿಂಗ್ಸ್ಗಳು, ಹಳೆ ಪ್ಲಾಸ್ಟಿಕ್ ಥಿಂಗ್ಸ್ಗಳು, ಹಳೆ ವುಡ್ ಥಿಂಗ್ಸ್ಗಳೇನಾದ್ರು ನಿಮ್ಗೆ ಮನೆಯಿಂದ ಬೇಡ, ನನಗಿದು ಸಾಕು, ಇನ್ನು ನಾನು ಬೇರೆಯವ್ರಿಗೆ ಕೊಟ್ಬಿಡೋಣ, ಮನೆಯಿಂದ ಇದನ್ನ ಹೊರಗಡೆ ಹಾಕೋಣ ಅಂತ ಅನ್ನಿಸಿದ್ರೆ ಅದನ್ನ ಕ್ಲಿಯರ್ ಮಾಡಿ. ಮನೆಯಲ್ಲಿ ಕ್ಲಟರ್ಸ್ ನ ಇಟ್ಕೋಬೇಡಿ, ಅದು ಕೂಡ ಸ್ಟಾಗ್ನೆಂಟ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಕ್ಲಟರ್ಸ್ ನ ಕ್ಲಿಯರ್ ಮಾಡಿ. ಅಂಡ್ ಆಲ್ಸೋ ಅದರ್ ದನ್ ದಟ್ ಎಲ್ಲ ಚೆನ್ನಾಗಿದೆ, ನನಗೇನು ಅಷ್ಟೊಂದು ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇಲ್ಲ. ಕೆಲವೊಂದು ರಿಯಾಲಿಟಿ ಚೆಕ್, ನಿಮಗೆ ಸತ್ಯಗಳು ಗೊತ್ತಾಗ್ಬೇಕು ಅನ್ನೋದು, ಕೆಲವೊಂದನ್ನ ಲೆಟ್ ಗೋ ಮಾಡು ಅಂತ ಹೇಳ್ತಾ ಇರೋದು. ಸೊ ಇದೆಲ್ಲ ನಿಮ್ಗೆ ಒಳ್ಳೇದಕ್ಕೆ ಅಲ್ವಾ. ಸೊ ಸ್ಪಿರಿಚುಲಿನೂ ಚೆನ್ನಾಗಿದೆ ಮನೆ. ಅಂಡ್ ಆಲ್ಸೋ ಇಟ್ ಈಸ್ ಲೈಕ್ ನಿಮ್ಮ ಎನರ್ಜಿ, ನೀವ್ ಯಾವ ತರ ನೆಡ್ಕೋತೀರಾ ಆ ತರ ನಿಮ್ಗೆ ಇದು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದೆ. ಓಕೆ, ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್, ನಿಮ್ಮ ಮನೆಯ ಎನರ್ಜಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ನಂಗೇನೋ ಈ ರೀಡಿಂಗ್ ತುಂಬಾ ಇಷ್ಟ ಆಯ್ತು. ನಿಮ್ಮ ಮನೆ ಎನರ್ಜಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಹೋಪ್ಫುಲಿ ನಿಮಗೂ ಈ ರೀಡಿಂಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡು ಇವತ್ತಿನ ಈ ರೀಡಿಂಗ್ ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂಡ್ ಆಲ್ಸೋ ಯಾರಿಗೆಲ್ಲ ಟ್ಯಾರೋ ಕಾರ್ಡ್ಸ್ ಕಲ್ತ್ಕೋಬೇಕು, ರೇಖೆ ಕಲ್ತ್ಕೋಬೇಕು, ಆಕರ್ಷಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು ಅಂತ ಹೇಳಿ ಇದೆ, ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ. ಅಂಡ್ ಆಲ್ಸೋ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ನಿಮ್ಗೆ ಅನ್ವಯ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ನೀವು ಒಂದು ನಾರ್ಮಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ, ಆ ನಂಬರ್ಗೆ ಕಾಲ್ ಮಾಡಿ ನೀವು ನನ್ನನ್ನ ಸಂಪರ್ಕ ಮಾಡಬಹುದು. ಓಕೆನಾ. ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರು ಚಾನೆಲ್ ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ. ಓಕೆ, ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ತರ ಒಂದು ಒಳ್ಳೆ ಟಾಪಿಕ್ ಜೊತೆ ಮತ್ತೆ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ರೀಡಿಂಗ್. ನಮಸ್ಕಾರ.